everyone fine. ಕಾಲುವೆಯ ಎಸ್ಕೇಪ್ ಗೇಟ್ ಗೋಡೆಯಲ್ಲಿ ನೀರು ಸೋರಿಕೆಯಾಗ್ತಾ ಇರೋದ್ರಿಂದಾಗಿ ರೈತರು ಹಾಗೂ ಸ್ಥಳೀಯರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾವಾಗ ಗೋಡೆ ಒಡೆದು ಗೇಟ್ ಒಡೆದು ನೀರು ಜಮೀನುಗಳಿಗೆ ನುಗ್ಗುತ್ತೋ ಅನ್ನುವಂತಹ ಆತಂಕ ರೈತರನ್ನ ಕಾಡ್ತಾ ಇದೆ. ತುಂಗಭದ್ರಾ ಎಡದಂಡೆಯ ಕಾಲುವೆ ಭಾಗದ ರೈತರಲ್ಲಿ ಆತಂಕ ಎದುರಾಗಿದೆ. ಪ್ರವಾಹದಂತಹ ಒಂದು ಪರಿಸ್ಥಿತಿ ಉಂಟಾಗುವಂತಹ ಆತಂಕ ರೈತರನ್ನ ಕಾಡ್ತಾ ಇದೆ. ಕೊಪ್ಪಳ ಜಿಲ್ಲೆ ಹೊಸ ಬಂಡಿಹರ್ಲಾಪುರ ಗ್ರಾಮದ ಬಳಿಯ ಗೇಟ್ ಏನಿದೆ, ಆ ಒಂದು ಗೇಟ್ ಗೋಡೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. 70 ವರ್ಷ ಹಳೆಯದಾದಂತಹ ಎಸ್ಕೇಪ್ ಗೇಟ್ನಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ತುಂಗಭದ್ರಾ ಕ್ರಸ್ಟ್ ಗೇಟ್ನಂತೆ ಆಗುತ್ತಾ ಅಂತ ರೈತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಗಭದ್ರಾ ಕ್ರಸ್ಟ್ ಗೇಟ್ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗಿ ಅಪಾರ ಪ್ರಮಾಣದ ನೀರು ಸೋರಿಕೆ ಆಗ್ತಾ ಇತ್ತು, ಅಪಾರ ಪ್ರಮಾಣದ ನೀರು ಹೊರಹೋಯಿತು. ಅದೇ ರೀತಿಯಾದಂತಹ ಒಂದು ಘಟನೆ, ಅದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲೂ ಉಂಟಾಗುತ್ತಾ ಅನ್ನುವಂತಹ ಒಂದು ಭಯ ರೈತರನ್ನ ಕಾಡ್ತಾ ಇದೆ. ಸ್ಥಳಕ್ಕೆ ನೀರಾವರಿ ನಿಗಮದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ರಮೇಶ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಮರೇಶ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನೀರು ಸೋರಿಕೆ ತಡೆದು ಬೇಸಿಗೆಯಲ್ಲಿ ದುರಸ್ತಿ ಮಾಡಲಾಗುತ್ತೆ. ಸದ್ಯಕ್ಕೆ ನೀರು ಸೋರಿಕೆ ಏನಾಗ್ತಾ ಇದೆ ಅದನ್ನು ತಡೆಯಲಾಗುತ್ತೆ. ಬೇಸಿಗೆಯಲ್ಲಿ ಅದನ್ನು ದುರಸ್ತಿ ಮಾಡ್ತೀವಿ ಅಂತ ಅಧಿಕಾರಿಗಳು ರೈತರ ಆತಂಕವನ್ನು ದೂರ ಮಾಡಿದ್ದಾರೆ. ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸಬಾರದು, ಇದರ ಬಗ್ಗೆ ಸಂಪೂರ್ಣವಾಗಿ ತಮ್ಮ ಗಮನವನ್ನು ಇಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಕಾಲುವೆಯ ಗೇಟ್ ಏನಿದೆ, ಕಾಲುವೆಯ ಎಸ್ಕೇಪ್ ಗೇಟ್ ಗೋಡೆಯಲ್ಲಿ ಒಂದು ನೀರು ಸೋರಿಕೆ ಆಗ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ಎಸ್ಕೇಪ್ ಗೇಟ್ನ ಕೆಳಭಾಗದಲ್ಲಿ ನೀರು ಸೋರಿಕೆಯಾಗಿ ಹೋಗ್ತಾ ಇರುವಂತಹ ಒಂದು ದೃಶ್ಯ. ಇದರಿಂದಾಗಿ ರೈತರಲ್ಲಿ ಸಹಜವಾಗಿ ಆತಂಕ ಎದುರಾಗ್ತಾ ಇದೆ. ಯಾಕಂದರೆ ಎಷ್ಟು ಪ್ರಮಾಣದ ನೀರು ಹೊರದು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹೊಲ ಗದ್ದೆಗಳಿಗೆ, ಕೃಷಿ ಜಮೀನುಗಳಿಗೆ ನುಗ್ಗಿ ಹಾನಿಯಾಗುವಂತಹ ಒಂದು ಭೀತಿಯಲ್ಲಿ ರೈತರಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಇದನ್ನು ದುರಸ್ತಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು ಅಂತ ಅಧಿಕಾರಿಗಳಲ್ಲಿ ರೈತರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಬೇಸಿಗೆ ಕಾಲದಲ್ಲಿ ಅದನ್ನು ನಾವು ಸಂಪೂರ್ಣವಾಗಿ ದುರಸ್ತಿ ಮಾಡ್ತೀವಿ, ಸದ್ಯಕ್ಕೆ ಆ ನೀರು ಹೊರ ಹೋಗ್ತಾ ಇರುವಂಥದ್ದನ್ನು ತಡೆಯೋದಕ್ಕೂ ಕೂಡ ಮುಂದಾಗ್ತೀವಿ ಅಂತ ರೈತರ ಆತಂಕವನ್ನು ದೂರಗೊಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ತುಂಗಭದ್ರಾ ಎಡದಂಡೆಯ ಕಾಲುವೆ ಭಾಗದ ರೈತರಲ್ಲಿ ಆತಂಕ ಎದುರಾಗ್ತಾ ಇದೆ. ಯಾಕಂದರೆ ದೃಶ್ಯಾವಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಕಾಲುವೆಯ ಎಸ್ಕೇಪ್ ಗೇಟ್ ಗೋಡೆ ಏನಿದೆ ಅದರಿಂದ ನೀರು ಸೋರಿಕೆಯಾಗಿ ಹೋಗ್ತಾ ಇದೆ. ಅಧಿಕಾರಿಗಳು ಈ ಬಗ್ಗೆ ಏನು ಹೇಳ್ತಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಅಧಿಕಾರಿಗಳು, ಅದೇ ರೀತಿ ರೈತರ ಆತಂಕ ಏನು ಈ ಬಗ್ಗೆ ಅಂತ? ಅಂದ್ರೆ ಈಗಾಗಲೇ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತು. ಅಂತ ಸಂದರ್ಭದಲ್ಲಿ ಬಹಳಷ್ಟು ರೈತರು ಆತಂಕಕ್ಕೀಡಾಗಿದ್ರು. ಸರ್ಕಾರ ಸಹ ಏನಂದ್ರೆ ಬಹಳಷ್ಟು ಆತಂಕಕ್ಕೀಡಾಗಿ ಆ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸುವಂತ ಕೆಲಸ ಮುಂದಾದಾಗ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅವಾಗ ರೈತರು ನಿಟ್ಟುಸಿಬಿಟ್ಟಿದ್ರು. ಇದೀಗ ಮತ್ತೆ ಏನಂದ್ರೆ ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟು ಭಾಗದ ರೈತರಿಗೆ ಆತಂಕ ಶುರುವಾಗಿತ್ತು. ಕಾರಣ ಏನಂತಂದ್ರೆ ಕೊಪ್ಪಳ ತಾಲೂಕಿನ ಬಂಡಿಹರ್ಲಾಪುರ ಗ್ರಾಮದ ಬಳಿ ಒಂದು ಪವರ್ ಪ್ಲಾಂಟ್ ಇದೆ, ಬೊರಗ ಪವರ್ ಪ್ಲಾಂಟ್ ಅಂತ. ಅಲ್ಲಿ ಪವರ್ ಪ್ಲಾಂಟ್ ಬಳಿ ಒಂದು ಎಸ್ಕೇಪ್ ಗೇಟ್ ಇರುವಂತದ್ದು. ಆದ್ರೆ ಒಂದ್ ವೇಳೆ ಕಾಲುವೆಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆ ಎಸ್ಕೇಪ್ ಗೇಟ್ ಮೂಲಕ ನೀರಿನ ಹರಿವುಗಳಾಗ್ತಾ ಇದೆ. ಆದ್ರೆ ಇದೀಗ ಎಸ್ಕೇಪ್ ಗೇಟ್ ಇದೆ, ಎಸ್ಕೇಪ್ ಗೇಟ್ ಕೂಡ ಒತ್ತು ಕ್ಲೋಸ್ ಆಗಿದ್ರು ಸಹ ಅಲ್ಲಿ ಸಂಪೂರ್ಣವಾಗಿ ನೀರು ಸೋರಿಕೆ ಆಗಿರುತ್ತದೆ. ಇದು ರೈತರಲ್ಲಿ ಆತಂಕ ಮನೆ ಮಾಡಿರುತ್ತೆ. ಯಾಕಂದ್ರೆ 70 ವರ್ಷಗಳ ಹಿಂದಿನ ಅಂದ್ರೆ 70 ವರ್ಷಗಳ ಹಿಂದೆ ಆ ಕಟ್ಟಡವನ್ನ ಎಸ್ಕೇಪ್ ಗೇಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇದೀಗ ಅದು ಎಸ್ಕೇಪ್ ಗೇಟ್ಗಳು ಕೂಡ ತುಕ್ಕು ಹಿಡಿದಿರುವಂತದ್ದು, ಅದರ ಜೊತೆಗೆ ಆ ಗೋಡೆಗಳು ಕೂಡ ಒತ್ತು ಶಿಥಿಲಾವಸ್ಥೆ ಬಂದು ತಲುಪಿರುವಂತದ್ದು. ಆ ಕಾರಣಕ್ಕಾಗಿ ಬಹಳಷ್ಟು ನೀರು ಸೋರಿಕೆಯಾಗಿ ಅಪಾರ ಪ್ರಮಾಣದ ನೀರು ಹೊರ ಹೋಗ್ತದೆ. ಇದರಿಂದ ಇವತ್ತು ರೈತರು ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಅಸ್ಕೇಪ್ ಗೇಟ್ ಅನ್ನೋದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಖಂಡಿತಲು ಕೂಡ ಇದ್ರೆ ತುಂಗಭದ್ರಾ ಎಡದಂಡೆ ಕಾಲುವೆ ರೈತರು ಇವನು ಈಗಲೇ ಬೆಳೆಯನ್ನು ಬೆಳೆದಿದ್ದಾರೆ. ಸ್ವಲ್ಪ ಏನಾದ್ರು ನೀರ ಎಸ್ಕೇಪ್ ಗೇಟ್ ತೊಂದರೆ ಆಯ್ತಂದ್ರೆ ಖಂಡಿತಲು ಕೂಡ ಈ ಭಾಗದ ಅಚ್ಚುಕಟ್ಟು ಭಾಗದ ಭತ್ತ ಬೆಳೆದಂತ ರೈತರಿಗೆ ತೊಂದರೆ ಆಗಲಿದೆ. ಆ ಕಾರಣಕ್ಕಾಗಿ ರೈತರು ಕೂಡ ಆಗ್ರಹ ಮಾಡಿರುವಂತದ್ದು, ಇಲ್ಲ ಏನ್ ನೀರು ಸೋರಿಕೆ ಆಗ್ತಾ ಇದೆ, ಒಂದ್ ವೇಳೆ ಏನಾದ್ರು
ಅವಘಡ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಹಾನಿ ಆಗುತ್ತೆ. ಅದ್ರ ಜೊತೆಗೆ ನೀರು ಕೂಡ ಈ ಕಡೆ ಏನು ಎಡದಂಡೆ ಭಾಗದ ಅಚ್ಚುಕಟ್ಟು ಭಾಗದ ರೈತ ನಮಗೆ ಸಿಗಲ್ಲ. ಆ ಕಾರಣಕ್ಕಾಗಿ ಅದನ್ನ ದುರಸ್ತಿ ಮಾಡಬೇಕು, ನೀರು ಸೋರಿಕೆ ಆಗ್ತದೆ, ಅದನ್ನೆಲ್ಲ ತಡೆಯುವಂತ ಕೆಲಸ ಆಗ್ಬೇಕಂತೇಳಿ ಆಗ್ರಹ ಮಾಡಿತ್ತು. ಸ್ವತಃ ಸ್ಥಳಕ್ಕೆ ನೀರಾವರಿ ನಿಗಮದ ಅಧಿಕಾರಿ ಅಂಬರೀಶ್ AW ಅವರು ಬಂದು ಈಗಾಗಲೇ ಪರಿಶೀಲನೆ ಮಾಡಿದ್ರೆ, ಇಲ್ಲ ಅದನ್ನ ಸಂಪೂರ್ಣವಾಗಿ ನೀರು ಸೋರಿಕೆ ಆಗ್ತದೆ, ಅದು ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ತದನಂತರ ಈಗ ಏನ್ ಬೇಸಿಗೆ ಬರುತ್ತೆ, ಬೇಸಿಗೆ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದ ಏನ್ ಕಟ್ಟಡ ಇರ್ಬೋದು ಅಥವಾ ಏನ್ ಎಸ್ಕೇಪ್ ಗೇಟ್ ಇರ್ಬೋದು ಸಂಪೂರ್ಣವಾಗಿ ದುರಸ್ತಿ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿರುವಂತದ್ದು. ಒಟ್ಟಾರೆ ರೈತರಲ್ಲಿ ಆತಂಕ ಮನೆ ಮಾಡಿರುತ್ತೆ. ಯಾಕಂದ್ರೆ ಈ ತುಂಗಭದ್ರಾ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಬಳಿಕ ಇದೀಗ ಎಡದಂಡೆ ಕಾಲುವೆ ಭಾಗದ ರೈತರಿಗೆ ಒಂದು ಸಮಸ್ಯೆ ಆಗಿರುವಂತದ್ದು ಮತ್ತು ಎಸ್ಕೇಪ್ ಗೇಟ್ಗಳಲ್ಲಿ ತೊಂದರೆ ಆಗಿರುವಂತದ್ದು. ಇದು ರೈತರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.